ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಸ್ವಾತಂತ್ರ್ಯೋತ್ಸವದಂದು ನರೇಂದ್ರ ಮೋದಿ ಅವರಿಂದ ಅತಿ ದೊಡ್ಡ ಘೋಷಣೆಯಾಗಿದೆ. ಸಾಮಾನ್ಯವಾಗಿ ಕೆಂಪುಕೋಟೆ ಮೇಲೆ ನಿಂತು ಮೊಳಗಿಸಿರೋ ಘೋಷಣೆ ದೇಶದಲ್ಲಿ ಇದುವರೆಗೆ ಮೋದಿ ಆಡಳಿತ ಶುರುವಾದಾಗಿಂದ ಸಂಚಲನ ಸೃಷ್ಟಿ ಮಾಡಿದೆ. ಅದೊಂದು ದೊಡ್ಡ ಬದಲಾವಣೆಯ ಒಂದು ಮೈಲಿಗಲ್ಲಿನಂತೆ ಕಂಡಿದೆ. ಅದೇ ರೀತಿ ಇವತ್ತು CJP ಹೋರಾಟ, ಸ್ಟೂಡೆಂಟ್ಸ್ ಪ್ರೊಟೆಸ್ಟು, ದೇಶವ್ಯಾಪಿ ದಂಗೆ ಎಬ್ಬಿಸುವಂಥ ಪ್ರಯತ್ನ, ಸರ್ಕಾರವನ್ನೇ ತಲೆ ಕೆಳಗೆ ಮಾಡುವಂಥ ಪ್ರಯತ್ನ, ಇಷ್ಟೆಲ್ಲದರ ನಡುವೆ ನೀಟ್ ಪೇಪರ್ ಲೀಕ್ ಆಗಿ ವಿದ್ಯಾರ್ಥಿಗಳಿಗೆ ನಿಜಕ್ಕೂ ಸಮಸ್ಯೆ ಉಂಟಾಗಿ ಸರ್ಕಾರ ಒಂದು ತಲೆನೇ ತೆಗಿಬೇಕಾಯಿತು, ಮಂತ್ರಿ ರಾಜೀನಾಮೆ ತಗೊಳ್ಳೋ ತನಕ. ಇಷ್ಟೆಲ್ಲದರ ನಡುವೆ ಒಂದು ಅತಿ ದೊಡ್ಡ ಹೆಜ್ಜೆ ನರೇಂದ್ರ ಮೋದಿ ಅವರಿಂದ ಘೋಷಣೆ. ಇದಕ್ಕೆಲ್ಲ ಯಾರು ಕಾರಣ ಅಲ್ಲ, ಪದೇ ಪದೇ ಪೇಪರ್ ಲೀಕ್, ಪದೇ ಪದೇ ವಿದ್ಯಾರ್ಥಿಗಳಿಗೆ ಸಮಸ್ಯೆ, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡುವಂಥ ಒಂದು ಅತಿ ದೊಡ್ಡ ಘೋಷಣೆಯಾಗಿದೆ. ಏನು ಹಾಗಾದರೆ ಈ ಮಾಸ್ಟರ್ ಸ್ಟ್ರೋಕ್ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯಾರಿಂದ ಹೇಳಿ ಪೇಪರ್ ಲೀಕ್ ಆಗಿದ್ದು? ಪದೇ ಪದೇ ನೀಟ್ ಎಕ್ಸಾಮ್ ತಗೊಳ್ಳಿ, ಇನ್ನೊಂದು ತಗೊಳ್ಳಿ, ಯಾರು ಹೇಳಿ ಪೇಪರ್ ಲೀಕ್ ಹಿಂದಿರುವಂಥ ಕಿಂಗ್ ಪಿನ್ ಪ್ರತಿ ಸಲ ಅದು ಕೋಚಿಂಗ್ ಮಾಫಿಯಾ. ಯಾವ ಥರ ಎಗ್ಗಿಲ್ಲದೆ ದೇಶದಲ್ಲಿ ಇದೊಂದು ದೊಡ್ಡ ಮಾಫಿಯಾ ಹುಟ್ಕೊಂಡಿದೆ ಅಂದರೆ, ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗಳು 5ನೇ ಕ್ಲಾಸ್ 3ನೇ ಕ್ಲಾಸ್ಗೆ ಹಾಕ್ಬಿಡ್ತಾರೆ. ನಗರಗಳಲ್ಲಂತೂ ಕೋಚಿಂಗ್ ಸೆಂಟರ್ಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ರೆಡಿ ಮಾಡೋದಂತೆ, ಅದಂತೆ ಇದಂತೆ. ಅವ್ರಿಗೆ ಕಾಲೇಜು ಸ್ಕೂಲ್ ಕೂಡ ಮಕ್ಳಿಗೆ ಆಮೇಲೆ ಬೆಲೆ ಇಲ್ದಂಗೆ ಆಗಿ ಹೋಗ್ಬಿಡುತ್ತೆ. ಆ ಥರ ಕೋಚಿಂಗ್ ಮಾಫಿಯಾಗಳು ಆವರಿಸ್ಕೊಂಡಿದೆ ದೇಶವನ್ನು. ಈ ಕೋಚಿಂಗ್ ಮಾಫಿಯಾ ಎಫೆಕ್ಟೇ ಇವತ್ತು ಪೇಪರ್ ಲೀಕ್ ಆಗಿತ್ತು. ಯಾಕಂದರೆ ತಾನು ಮಾಡಿದ ಪೇಪರಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರಬೇಕು ಅಂತ ಕೆಲವರದ್ದು, ಆಮೇಲೆ ಈ ಕೋಚಿಂಗ್ ಸೆಂಟರ್ ಕಡೆಯವರೇ ಬರ್ಕೊಂಡು ಹೋಗಿ ಅಲ್ಲಿ ಪೇಪರ್ ಎಲ್ಲಿಂದ ಲೀಕ್ ಆಯಿತು ಈ ಸಲ, ಪೇಪರ್ ಮೇಕಿಂಗ್ ಯಾರು ಮಾಡ್ತಾರೋ ಅವ್ರ ಕಡೆಯಿಂದನೇ ಲೀಕ್ ಹೆಂಗಾಯಿತು ಅಂತ ಇಡೀ ಸರ್ಕಾರನೇ ತಲೆ ಕೆಡಿಸ್ಕೊಳ್ತು. ಹೆಂಗೆ ಅಂದರೆ ಅಲ್ಲಿಂದನೇ ಪ್ರಶ್ನೆಗಳನ್ನು ಬರ್ಕೊಂಡು ಬಂದು ಕೋಚಿಂಗ್ ಸೆಂಟರಲ್ಲಿ ಲೀಕ್ ಮಾಡುವಂಥ ಪ್ರಯತ್ನ ಆಯಿತು. ಆ ಒಂದು ದಾರಿಯಲ್ಲಿ ಈ ಸಲ ಸರ್ಕಾರವನ್ನೇ ಕಂಗಾಲು ಮಾಡ್ತು ಈ ಕೋಚಿಂಗ್ ಮಾಫಿಯಾ. ಪ್ರತಿ ಸಲ ಇವರಿಂದಾನೇ ಆಗ್ತಿರೋದಲ್ವಾ. ಅದಕ್ಕೇ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಇದು ಇಡೀ ದೇಶದ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಮಧ್ಯಮ ವರ್ಗ ಬಡ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಗಿಫ್ಟು ಈ ಸ್ವಾತಂತ್ರ್ಯೋತ್ಸವಕ್ಕೆ ಸಿಗ್ತಿರೋದು. ನಿಜವಾದ ಸ್ವಾತಂತ್ರ್ಯ ಇದು ವಿದ್ಯಾರ್ಥಿಗಳಿಗೆ. ಈ ಕೋಚಿಂಗ್ ಮಾಫಿಯಾದಿಂದ ಸಿಗ್ತಾ ಇರೋದು ಲಕ್ಷ ಲಕ್ಷ ಸುರಿಬೇಕಲ್ಲ. ಎಷ್ಟು ದುಡ್ಡು, ಲಕ್ಷ ಲಕ್ಷ. ಯಾವುದೇ ಕೋಚಿಂಗ್ ತಗೊಳ್ಳಿ, ಬಡವರು ಪಾಪ ಈ ರೀತಿ ಸುರಿದು ಕೋಚಿಂಗ್ ಹೋಗೋಕ್ಕಾಗಲ್ಲ. ಕೋಚಿಂಗ್ ಹೋಗದಿದ್ರೆ ಇವತ್ತು ಅಸಾಧ್ಯ ಅನ್ನೋ ರೀತಿ ವಾತಾವರಣ ಸೃಷ್ಟಿಸ್ಬಿಟ್ಟಿದ್ದಾರೆ. ಹಾಗಾಗಿ ಏನದು ಘೋಷಣೆ ಅಂತ ಕೇಳಿದ್ರೆ, ಫ್ರೀ ಆನ್ಲೈನ್ ಕೋಚಿಂಗ್ ಫಾರ್ ಎಜುಕೇಷನ್ ಆ್ಯಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಇದನ್ನು ಅನೌನ್ಸ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇನ್ನು ಮುಂದೆ ದೇಶದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಇದರಿಂದ ಆಗ್ತಾ ಇದೆ. ಎಲ್ಲ ಕಡೆನೂ ಈಗ ಫೀಸ್ ಕಡಿಮೆ ಮಾಡಿ ಎಲ್ಲ ಡಿಮ್ಯಾಂಡ್ಸು ಇದೆ. ಅದನ್ನು ಒಂದೇ ಸಲಕ್ಕೆ ಮಾಡೋಕ್ಕಾಗದೆ ಇರಬಹುದು. ಪ್ರೈವೇಟ್ ಸ್ಕೂಲ್ಸ್ ಕಂಟ್ರೋಲ್ ಮಾಡಬೇಕು, ಅದು ಇದೆ. ಅದಾಗದೆ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಸರಿ ಹೋಗ್ಬಿಡಲ್ಲ. ಬಟ್ ಶಿಕ್ಷಣದಲ್ಲಿ ಒಂದು ಅತಿ ದೊಡ್ಡ ಕ್ರಾಂತಿ ಆಗುತ್ತೆ. ಇನ್ನು ಮುಂದೆ ಫ್ರೀ ಆನ್ಲೈನ್ ಕೋಚಿಂಗ್ ಸಿಗತ್ತೆ, ಎಲ್ಲರೂ ಓದಬಹುದು. ಹಳ್ಳಿಯಲ್ಲಿದ್ದವನಿಗೊಂದು ನ್ಯಾಯ, ಸಿಟಿಯಲ್ಲಿದ್ದವನಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯ, ಮಧ್ಯಮ ವರ್ಗದವನಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಇಲ್ಲ. ಸರ್ಕಾರವೇ ಹೈ ಕ್ವಾಲಿಟಿ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗನ್ನು ಫ್ರೀ ಆಗಿ ಕೊಡುತ್ತೆ ಅನ್ನುವಂಥ ಅತಿ ದೊಡ್ಡ ಅನೌನ್ಸ್ಮೆಂಟ್ ಈ ಹೋರಾಟ ಮತ್ತು CJP ಸ್ಟೂಡೆಂಟ್ಸ್ ಪ್ರೊಟೆಸ್ಟು ಹೈಜಾಕ್ ಏನೇನಾಯಿತು ಅಂತ ನೋಡಿದ್ವಿ. ಅಂದರೆ ಏನಾದರೂ ಒಂದು ಸಮಸ್ಯೆ ಉದ್ಭವಿಸಿದಾಗ ದೇಶದಲ್ಲಿ ಅದನ್ನು ಹೈಜಾಕ್ ಮಾಡಿ ದೇಶ ಹಾಳು ಮಾಡೋಕ್ಕೆ ಬರೋರು ತುಂಬ ಜನ ಇರ್ತಾರೆ. ಅಂಥದಕ್ಕೆ ಅವಕಾಶ ಆಗಬಾರ್ದಲ್ಲ. ಹಾಗಾಗಿ ಇದು ಅತಿ ದೊಡ್ಡ ಬೆಳವಣಿಗೆ, ಮಹಾಘೋಷಣೆ. ಮಾಫಿಯಾಗೆ ಭಾರತ ದಿ ಎಂಡ್ ಇಡ್ತಾ ಇದೆ. ಕೋಚಿಂಗ್ ಮಾಫಿಯಾಗೆ ನರೇಂದ್ರ ಮೋದಿ ಸರ್ಕಾರ ದಿ ಎಂಡನ್ನು ಬರೆದಿದೆ. ನೋಡಿ, ಎಷ್ಟು ಕಡಿಮೆ ಅಂದರೂ 50,000ದಿಂದ ಶುರುವಾಗಿ 3 ಲಕ್ಷ 4 ಲಕ್ಷದ ತನಕನೂ ಹೋಗ್ಬಿಡುತ್ತೆ. JEE ತಗೊಳ್ಳಿ, ನೀಟ್ ತಗೊಳ್ಳಿ, ಇದಕ್ಕೆಲ್ಲ ಕೋಚಿಂಗಿಗೆ ಎಷ್ಟು ಸುರಿಬೇಕು ಮಕ್ಕಳಲ್ವಾ. ಹಾಗಾಗಿ ಈಗ ಆನ್ಲೈನ್ ಫ್ರೀ ಕೋಚಿಂಗನ್ನು ವೇರಿಯಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅನೌನ್ಸ್ ಮಾಡಿರೋದ್ರಿಂದ ದೇಶದಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ಇದರಿಂದ ಕೋಚಿಂಗ್ ಫೀಸು ಬಡವರಿಗೆ, ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ಫ್ರೀ ಆಗುತ್ತೆ. ಮತ್ತು ಫ್ರೀ ಆಕ್ಸೆಸ್ ಟು ಕ್ವಾಲಿಟಿ ಸ್ಟಡಿ ಮಟೀರಿಯಲ್ಸ್ ಮತ್ತು ಲೆಕ್ಚರ್ಸು. ಪಾಪ ಎಲ್ಲಿಂದ ತಗೊಳ್ತಾರೆ? ತುಂಬ ಜನ ನೀಟನ್ನು ಹಾಗೆ ಕ್ರ್ಯಾಕ್ ಮಾಡಿದವರು ಇದ್ದಾರೆ. ಕಷ್ಟಪಟ್ಟು ಮನೆ ಕೆಲಸ ಮಾಡೋರು ಮಕ್ಕಳು ಅವರು ಇವರು ಹೆಲ್ಪ್ ತಗೊಂಡು ಏನೇನೋ ಮಾಡಿ ನೀಟ್ ಕ್ರ್ಯಾಕ್ ಮಾಡ್ತಾರೆ. ಆದರೆ ಇನ್ನು ಮುಂದೆ ಅದಕ್ಕೆ ಅತಿ ದೊಡ್ಡ ವೇದಿಕೆ ಉಚಿತವಾಗಿ ಸರ್ಕಾರ ಕೊಡುತ್ತೆ. ಯಾವತ್ತೂ ಆಗಬೇಕಾಗಿತ್ತು ಇದು, ಆದರೆ ಇವತ್ತಾದರೂ ಆಗಿದೆಯಲ್ಲ ಅಂತ ಖುಷಿ ಪಡೋಣ. ಸ್ಟೂಡೆಂಟ್ಸು ಸ್ಮಾಲ್ ಟೌನಲ್ಲಿರೋರಿಗೆ ಈಗ
ಕೋಚಿಂಗ್ ಹಬ್ಗಳಿಗೆ ಕಾಂಪೀಟ್ ಮಾಡಿ ಅವರ ತಲೆ ಮೇಲೆ ಹೊಡೆದು ಮುಂದಕ್ಕೆ ಹೋಗೋದಕ್ಕೆ ಅವಕಾಶ ಆಗ್ತಿದೆ. ಪ್ರೈವೇಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸು ಸೀರಿಯಸ್ ಪ್ರೈಸ್ ಪ್ರೆಷರನ್ನು ಇನ್ನು ಮುಂದೆ ಫೇಸ್ ಮಾಡುತ್ತೆ. ಅವರು ಇರಬೇಕು ಅಂದರೆ ನ್ಯಾಯಯುತವಾಗಿ ಇರಬೇಕು, ಇಲ್ಲ ಅಂದರೆ ಗಂಟು ಮೂಟೆ ಕಟ್ಟು ಓಡ್ತಾ ಇರಬೇಕು, ಅಂತಹ ಸ್ಥಿತಿ ಬರುತ್ತೆ ಈಗ. ಸೊ ಪೇ ಮೋರ್ ಟು ಗೆಟ್ ಅಹೆಡ್ ಮಾಡೆಲ್ ಇತ್ತಲ್ಲ ಇಷ್ಟು ದಿನ. ಸೊ ಮುಂದಕ್ಕೆ ಹೋಗಬೇಕು, ಅವ್ರು ಉದ್ಧಾರ ಆಗಬೇಕು ಅಂದ್ರೆ ಜಾಸ್ತಿ ದುಡ್ಡು ಸುರಿಬೇಕು, ಪ್ರತಿಷ್ಠೆ. ಆ ಕೋಚಿಂಗ್ ಸೆಂಟರ್ಗೆ ಹಾಕಿಲ್ವ ನಿಮ್ಮ ಮಗುನ, ಇಲ್ಲಿಗೆ ಹಾಕಿಲ್ವ ನಿಮ್ಮ ಮಗುನ, ಅಯ್ಯೋ ನಿಮ್ಮ ಮಗು ತುಂಬ ಹಿಂದೆ ಬಿದ್ದಿದೆ ಬಿಡಿ. ಇಂಥದ್ದೆಲ್ಲ ಇನ್ನು ಮುಂದೆ ನಡೆಯಲ್ಲ. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರು ಬೆಳಿಬೇಕಂದ್ರೆ ಇಂಥದ್ದೊಂದು ಬೇಕಿತ್ತು. ಆ ಅನೌನ್ಸ್ಮೆಂಟ್ ಇವತ್ತು ದೇಶದ ಪ್ರಧಾನಿ ಇಂಡಿಪೆಂಡೆನ್ಸ್ ಡೇ ದಿನ ಮಾಡಿದ್ದಾರೆ. एक बहुत बड़ा बोझ बन चुका है कोचिंग क्लासेस की स्पर्धा। हर माँ बाप को लग रहा है कि कोचिंग क्लास में बच्चे को नहीं भेजा तो हम प्रतिष्ठित परिवार नहीं है। इन गरीब और मिडिल क्लास परिवारों की हम चिंता करते हुए हजारों करोड़ रुपए का उनका खर्च है वो भी बचे, बेटे भी अपने आसपास रह सके, उनकी देखभाल हो सके, परिवार पर आर्थिक बोझ न आए। और इसलिए हमने युवाओं के लिए विभिन्न परीक्षाओं की फ्री ऑनलाइन कोचिंग हमने करने का निर्णय किया है। डिजिटल पब्लिक इंफ्रास्ट्रक्चर है, हमारे पास उत्तम टैलेंट है, टीचर्स हैं, उन संसाधनों को जोड़ करके हम देश के नौजवानों को फ्री कोचिंग देने का एक पूरा नेटवर्क हम खड़ा करने वाले हैं। मेरे प्यारे देशवासी, ಇಷ್ಟು ದಿನ ಹೆಂಗಿತ್ತು ಹೇಳಿ ಪರಿಸ್ಥಿತಿ? ಯಾರು ಹೆಚ್ಚಿಗೆ ಪೇ ಮಾಡ್ತಾರೋ, ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡ್ತಾರೋ ಅವರು ಅಪಾರ್ಚುನಿಟಿ ತಗೊಳ್ತಾರೆ, ಗ್ರ್ಯಾಬ್ ಮಾಡ್ತಾರೆ ಅನ್ನೋ ಥರ ಇತ್ತಲ್ಲ. ಇನ್ನು ಮುಂದೆ ಹಂಗಲ್ಲ. 0 ರೂಪಾಯಲ್ಲಿ ಗೌರ್ಮೆಂಟ್ ಕೋಚಿಂಗು ಯಾರು ಬೇಕಾದರೂ ಕಾಂಪೀಟ್ ಮಾಡಬಹುದು, ಅರ್ಹತೆ ಇರೋರು ಅವಕಾಶವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ಮಾಡ್ತಾ ಇದೆ. ಸೊ ಮಿಡ್ಲ್ ಕ್ಲಾಸ್ ಜೆನ್ಸಿಗೆ ಇದಕ್ಕಿಂತ, ಈ ದೇಶದ ಜೆನ್ಸಿಗೆ ಇದಕ್ಕಿಂತ ದೊಡ್ಡ ಗಿಫ್ಟು ಈ ಪರಿಸ್ಥಿತಿಯಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇತಿಹಾಸದಲ್ಲಿ ಸ್ವತಂತ್ರ ಭಾರತದಲ್ಲಿ ಇಂಥದ್ದೊಂದು ಕ್ರಾಂತಿ ಆಗಿರಲಿಲ್ಲ. ಭಾರತದಲ್ಲಿ ಯಾವತ್ತೂ ಆಗಬೇಕಿತ್ತು. ಹಿಂದಿನ ಸರ್ಕಾರ, ಈಗಿನ ಸರ್ಕಾರ, ಮೋದಿ ಸರ್ಕಾರ ಯಾವುದಾದ್ರೂ ಆಗಲಿ ಯಾವತ್ತೂ ಮಾಡಬೇಕಿತ್ತು. ಬಟ್ ಈಗಲಾದರೂ ಎಚ್ಚೆತ್ತುಕೊಂಡು ಮಾಡ್ತಿದ್ದಾರೆ. ಅದು ಅತಿ ದೊಡ್ಡ ಹೆಜ್ಜೆ ಇಡ್ತಾ ಇದೆ ದೇಶ ಅನ್ನೋದು ನಿಜಕ್ಕೂ ನಿಟ್ಟುಸಿರು ಬಿಡುವಂಥ ಬೆಳವಣಿಗೆ. ಇದು ಒಂದು ಮೆಗಾ ಅನೌನ್ಸ್ಮೆಂಟ್ ನರೇಂದ್ರ ಮೋದಿ ಅವರಿಂದ. ಇನ್ನೊಂದೇನು, ಡಿಜಿಟಲ್ ಜಾತಿ ಗಣತಿ 2027ಕ್ಕೆ ಈ ದೇಶ ಕಂಡು ಕೇಳರಿಯದಂತಹ ಒಂದು ಜನ್ಮ ಜಾಲಾಡೋ ಜಾತಿ ಗಣತಿ ಆಗುತ್ತೆ ಭಾರತದಲ್ಲಿ. ಎಲ್ಲಿ ತನಕ ಅಂದರೆ ಆಧಾರ್ನಿಂದ ಪಾಸ್ಪೋರ್ಟ್ವರೆಗೆ ಎಲ್ಲ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಜನಸಂಖ್ಯಾ ಹಾಗೂ ಸಾಮಾಜಿಕ ಆರ್ಥಿಕ ಮಾಹಿತಿ ಜೊತೆಗೆ ಗುರುತಿನ ದಾಖಲೆಗಳು, ವಿವಿಧ ಸೇವೆಗಳಿಗೆ ಸಂಬಂಧಪಟ್ಟ ವಿವರ ಎಲ್ಲವನ್ನೂ ಸಂಗ್ರಹ ಮಾಡ್ತಾರೆ. ಅದನ್ನು ಡಿಜಿಟಲಿ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗ್ತಿದೆ. ಯಾಕಂದರೆ ಯಾರೋ ಮಧ್ಯವರ್ತಿಗಳು ಬರ್ತಾರೆ, ಏನೇನೋ ಗೋಲ್ಮಾಲ್ಗಳು ನಡೆಯುತ್ತೆ. ಬೇಡ, ನಿಮ್ಮ ಫೋನಲ್ಲಿ ನೀವೇ ಮಾಡಿ. ಈಗ ಹಳ್ಳಿಗಾಡಲ್ಲಿರೋರು ಏನು ಮಾಡೋದು, ಅದಕ್ಕೇನಾದರೂ ಆಪ್ಷನ್ಸ್, ಇನ್ನೂ ಡೀಟೇಲ್ಸ್ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು. ಆದರೆ ಜನಕ್ಕೆ ನೀವೇ ನಿಮ್ಮ ದಾಖಲೆಗಳನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಮಹಾ ಅಭಿಯಾನವನ್ನು ಶುರು ಮಾಡ್ತಿದ್ದಾರೆ. ಒಂದು ಅತಿ ದೊಡ್ಡ ಹೆಜ್ಜೆ ಇದು. ಲಸಿಕೆ ಖಾತೆಗಳಿಗೂ ಕೂಡ ಪ್ರಶ್ನೆ ಇರುತ್ತೆ. 40 ಪ್ರಶ್ನೆಗಳಿರ್ತವೆ. ಕೋವಿಡ್-19 ಲಸಿಕೆ ಎಲ್ಲಿ ಪಡೆದಿದ್ದಾರೆ ಅನ್ನೋದ್ರಿಂದ ಎಷ್ಟು ಬ್ಯಾಂಕ್ ಖಾತೆಗಳಿವೆ, ಆಧಾರ್, ಮೊಬೈಲ್, ವೋಟರ್ ID, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ವಿವರ ಲಭ್ಯ ಇದ್ದರೆ ಅದನ್ನು ಕೂಡ ಸಂಗ್ರಹ ಮಾಡ್ತಾರೆ. ಈ ಎಲ್ಲ ಅಂಶಗಳನ್ನು ಒಳಗೊಂಡಿರೋದ್ರಿಂದ 2027 ಜಾತಿ ಗಣತಿ ದೇಶದಲ್ಲಿ ಇದುವರೆಗೆ ನಡೆದ ಅತ್ಯಂತ ಸಮಗ್ರ ಜನಸಂಖ್ಯಾ ಮಾಹಿತಿಯ ಸಂಗ್ರಹ ಕಾರ್ಯಗಳಲ್ಲಿ ಒಂದಾಗತ್ತೆ. ಇದುವರೆಗೆ ಕಂಡರಿಯದಂಥ ಒಂದು ಗಣತಿಯಾಗತ್ತೆ ಇದು. ಒಟ್ಟು 40 ಪ್ರಶ್ನೆಗಳ ವೇಳಾಪಟ್ಟಿಯನ್ನು ಅಧಿಸೂಚನೆ ಮೂಲಕ ಪ್ರಕಟಿಸಲಾಗಿದೆ ಈಗಾಗಲೇ ಶುಕ್ರವಾರ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮಾಹಿತಿಯ ಜೊತೆಗೆ ಎಲ್ಲ ಜನರಿಂದ ಜಾತಿ ಕುರಿತ ಮುಕ್ತ ಪ್ರಶ್ನೆಯ ಮೂಲಕ ಮಾಹಿತಿ ಪಡೆಯಲಾಗ್ತಿದೆ. ಸೊ ಈ ದೇಶದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಜಾತಿ ಗಣತಿ ಮಾಡೋದು, ಅವರವರ ವೋಟ್ ಬ್ಯಾಂಕ್ಗೆ ತಕ್ಕಂಗೆ ಇವರು ನಂಬರ್ 1, ಇವ್ರು ನಂಬರ್ 1, ಈ ಕಮ್ಯುನಿಟಿ ಅವರು ಜಾಸ್ತಿ ಇದ್ದಾರೆ, ಅಲ್ಪಸಂಖ್ಯಾತರು ಇಷ್ಟಿದ್ದಾರೆ, ಅವರೇ ಈ ದೇಶದ ಅಥವಾ ಈ ರಾಜ್ಯದ ರಾಜಕಾರಣ ಆಳ್ತಾರೆ. ಇಂಥದ್ದೆಲ್ಲ ಮೂಗಿನ ನೇರಕ್ಕೆ ಮಾಡುವಂಥ ಪ್ರಯತ್ನ ಆಗಬಾರ್ದು. ಕುಂತಲ್ಲೇ ಕುಂತ್ಕೊಂಡು ಮನೆಗೂ ಹೋಗದೆ ಕೆಲವು ಕಡೆ ಜಾತಿ ನಡೆದು ಆಕ್ರೋಶ ಎಲ್ಲ ಎದ್ದಿತ್ತು. ಕರ್ನಾಟಕದಲ್ಲಿ ಆಗಿತ್ತು. 2ನೇ ಸಲ ಮತ್ತೆ ಜಾತಿ ಗಣತಿ ಮಾಡಬೇಕಾಗಿ ಬಂತು. ಅದೇನೇನಾಗಿದೆ ಅನ್ನೋದು ಗೊತ್ತಿಲ್ಲ. ಸೊ ಈಗ ದೇಶವ್ಯಾಪಿ ಡಿಜಿಟಲ್
ತಂತ್ರಜ್ಞಾನದ ಮೂಲಕ ಜಾತಿ ಗಣತಿ ಆಗುತ್ತೆ. ಯಾರು ಮಧ್ಯವರ್ತಿಗಳು ಹಾಳು ಮಾಡಕ್ಕೆ ಬೇಡ, ಇಲ್ಲಿ ಜನರೇ ಇದನ್ನು ಮಾಡ್ತಾರೆ ಈ ಗಣತಿಯನ್ನು. ಅಂಥದ್ದೊಂದು ಮೆಗಾ ಸ್ಟೆಪ್ ಇದು. ಅದು ಎಲ್ಲರಿಗೂ ಅನುಕೂಲ ಆಗೋ ಥರ ಹೆಂಗೆ ಮಾಡ್ತಾರೆ, ಸಿಂಪ್ಲಿಫೈ ಮಾಡ್ತಾರೆ ಅನ್ನೋದನ್ನು ನೋಡಬೇಕು, ಇನ್ನಷ್ಟು ಡೀಟೇಲ್ಸ್ ಸಿಗಬೇಕು. ಸೊ ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಭಾರತದ ರಿಜಿಸ್ಟ್ರಾರ್ ಜನರಲ್ ಮತ್ತು ಜಾತಿಗಣತಿ ಆಯುಕ್ತ ಮೃತ್ಯುಂಜಯ ಕುಮಾರ್ ನಾರಾಯಣ್ ಅವರ ಸಹಿ ಮತ್ತು ಮುದ್ರೆಯೊಂದಿಗೆ ಜನಗಣತಿ ಪ್ರಶ್ನಾವಳಿಗಳನ್ನು ಈಗಾಗಲೇ ಪ್ರಕಟ ಮಾಡಿದ್ದಾರೆ. ಜನಸಂಖ್ಯೆ ಲೆಕ್ಕಾಚಾರದ ವೇಳಾಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ 10ನೇ ಪ್ರಶ್ನೆಯಾಗಿ ಸೇರಿಸಲಾಗಿದೆ. ಅಧಿಕಾರಿಗಳ ಪ್ರಕಾರ ಜಾತಿ ವಿವರ ದಾಖಲಿಸೋದಕ್ಕೆ ಪ್ರತ್ಯೇಕ ಮುಕ್ತ ಕಾಲಮ್ ಇರುತ್ತೆ. ವ್ಯಕ್ತಿ ತನ್ನ ಜಾತಿ ಅಥವಾ ಉಪಜಾತಿಯನ್ನು ಹೇಗೆ ಹೇಳುತ್ತಾರೋ ಅದೇ ರೀತಿಯಲ್ಲಿ ಗಣತಿದಾರರು ದಾಖಲಿಸ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ ಹೇಳಿ, ಉಪ ಜಾತಿಗಳು ಇರ್ತವೆ, ನೀನು ಇದಕ್ಕೆ ಬರ್ತೀಯ ಬಿಡು, ಹಿಂಗೆ ಬರ್ಕೊಂಡು ಬಿಡ್ತೀನಿ ಅಂತ ಬರ್ಕೊಳ್ಳೋರು ಬರ್ಕೊಂಡು ಹೋಗ್ಬೋದು. ಆ ಪ್ರಾಬ್ಲಮ್ ಇರುತ್ತೆ. ಬೇಕಾಬಿಟ್ಟಿಯಾಗಿ ಜಾತಿಗಳನ್ನು ತಮಗೆ ಬೇಕಾದಂತೆ ಸೇರಿಸುವಂಥ ಸಾಧ್ಯತೆಗಳಿರ್ತವೆ. ಅದೆಲ್ಲ ಇರಲ್ಲ. ಹೇಗೆ ಹೇಳ್ತಾರೋ ತನ್ನ ಜಾತಿ ಅಥವಾ ಉಪಜಾತಿ ಹೇಗೆ ಹೇಳುತ್ತಾರೋ ಅದೇ ರೀತಿಯಲ್ಲಿ ಗಣತಿದಾರರು ದಾಖಲೆ ಮಾಡ್ಕೊಳ್ಳೋ ಥರ ವ್ಯವಸ್ಥೆ ಆಗಿದೆ. देश में जनगणना का काम हो रहा है, सेंसस का काम हो रहा है, गिनती चल रही है और गिनती सिर्फ आंकड़ों से बात बनती नहीं है, उसकी बारीकियों से नीतियां बनती हैं, योजनाएं बनती हैं, देश आगे बढ़ने की अपनी रूपरेखा तैयार करता है और इसलिए सटीक जानकारियां होना बहुत जरूरी है. कभी कभी जो सरकार की तरफ से प्रतिनिधि आते हैं वो इतनी जल्दी में होते हैं, कभी स्पेलिंग एक लिख देते हैं, कभी अलग लिख देते हैं और इसके कारण अल्टीमेटली परिणाम हमें सही मिलने में दिक्कतें आती हैं. अब जब टेक्नोलॉजी अवेलेबल है और इस बार निर्णय किया है, आप स्वयं भी जनगणना में अपनी जानकारियां अपने मोबाइल फोन से भर करके दे सकते हैं. बाद में कोई बाबू आएंगे, कोई प्रतिनिधि आएंगे, आपसे चर्चा करेंगे, लेकिन आप परिवार के सब बैठ करके अगर डिजिटली अपना रजिस्ट्री करवा दे, सारी बारीकियां, स्पेलिंग में भी गलती ना हो, कोई भी जानकारियों में गलती ना हो, आप जितनी परफेक्ट जानकारी देंगे देश को आगे बढ़ने में बहुत बड़ी मदद मिलेगी. और इसलिए मैं देश के नौजवानों कहता हूं कि आप अपने परिवार के लोगों को बिठा करके पूरे फॉर्म को समझिए, पहले कागज पे फॉर्म को भर दीजिए, कोई गलती है तो करेक्ट कर लीजिए और फिर टेक्नोलॉजिकली उसको डिजिटली इसको अपलोड कर दीजिए. आप देखिए इतना बड़ा काम देश कर लेगा और देश का समय और शक्ति सही काम के लिए उपयोग आएगा. ಜನಸಂಖ್ಯೆ ಲೆಕ್ಕಾಚಾರದ ಹಂತಕ್ಕಾಗಿ ಜುಲೈ 1ರಿಂದ 20ರವರೆಗೆ 16 ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಡೆದ ಪೂರ್ವ ಪರೀಕ್ಷೆ ಬಳಿಕ ಇದೇ ಮಾದರಿಯನ್ನು ಮುಂದುವರಿಸಲಾಗಿದೆ. ಸೊ ಅತ್ಯಂತ ಸಮಗ್ರವಾಗಿ ವಿಸ್ತೃತವಾಗಿ ಈ ಸರ್ವೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ನಡೆಯುತ್ತೆ. ಈಗ ಜಿಯೋ ಟ್ಯಾಗ್ ಯೂಸ್ ಮಾಡಿ ಈ ಥರ ಎಲ್ಲ ತುಂಬ ಡಿಮ್ಯಾಂಡ್ಸ್ ಇತ್ತು. ಈ ಜಾತಿ ಗಣತಿ ನಡೆದಾಗ ವೈಜ್ಞಾನಿಕವಾಗಿ ನಡೆದೇ ಇಲ್ಲ ಈ ಜಾತಿ ಗಣತಿ ಅನ್ನೋ ಆಕ್ರೋಶ ಸಿಡಿದಿತ್ತಲ್ಲ. ಈಗ ಅತ್ಯಂತ ವ್ಯವಸ್ಥಿತವಾಗಿ ಇದು ನಡೆಯುತ್ತೆ. ನಿಮ್ಮ ಡೀಟೇಲ್ಸನ್ನು ನೀವು ಬಿಟ್ಟರೆ ಬೇರೆ ಯಾರೂ ಮಾಡದಂತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದಕ್ಕೆ ಏನು ವ್ಯವಸ್ಥೆ ಇಲ್ಲದವ್ರಿಗೆ ಬಹುಶಃ ಇಂಥ ಸೆಂಟರ್ಗೆ ಬಂದು ಸಹಾಯ ತಗೊಂಡು ಮಾಡುವಂಥ ಬೇರೆ ಅವಕಾಶಗಳು ಸೃಷ್ಟಿಯಾಗಬಹುದು. ಇನ್ನಷ್ಟೇ ಅದರ ಬಗ್ಗೆ ಎಲ್ಲ ಮಾಹಿತಿ ಮುಂದಿನ ದಿನಗಳಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದೆರಡು ಇವತ್ತಿನ ಮಹತ್ವದ ಘೋಷಣೆಗಳು. ಕೆಂಪುಕೋಟೆಯಿಂದ ನರೇಂದ್ರ ಮೋದಿ ಅವರು ಈ ದೇಶದಲ್ಲೊಂದು ಬಹುದೊಡ್ಡ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.